ದೇವರು ಏನು ಹೇಳ್ತಾರೋ ಅವರ ವಾಕ್ಯದ ಮುಖಾಂತರ ಅದು ಸತ್ಯ, ಅದು ಮಾತ್ರನೇ ಸತ್ಯ. ಇದು ನಮಗೆ ಅರ್ಥ ಆದಾಗ, ಈ ಸತ್ಯದ ಅರಿವು ನಮಗೆ ಆದಾಗ, ಖಂಡಿತವಾಗಲೂ ವಿ ಸ್ಟಾರ್ಟ್ ಸೀಕಿಂಗ್ ಗಾಡ್. ಆಗ ದೇವ್ರನ್ನ ಹುಡುಕ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಒಂದೇ ಶಾಟ್ಗೆ ದೇವ್ರನ್ನ ಹುಡುಕಿ ಕಂಡುಕೊಳ್ತೀವಿ ಅಂತ ಅಲ್ಲ. ನಮಗೆ ವಾಕ್ಯದ ಮುಖಾಂತರ ನಮ್ಮ ಪರ್ಪಸ್ ಏನು ಅಂತ ಗೊತ್ತಾದರೆ, ನಾವು ಯಾಕಿದ್ದೀವಿ ಅಂತ ಗೊತ್ತಾದರೆ, ಖಂಡಿತವಾಗ್ಲೂ ನಾವು ದೇವ್ರನ್ನ ಹುಡುಕ್ತೀವಿ. ಖಂಡಿತ ದೇವ್ರನ್ನ ಯಾರೆಲ್ಲ ಹುಡುಕ್ತಾರೋ ದೇವ್ರು ಸಿಗ್ತಾರೆ. ನಮ್ಮ ಜೀವನದಲ್ಲಿ ದೇವ್ರು ಸಿಕ್ಬಿಟ್ರೆ, ಯೇಸು ಸ್ವಾಮಿ ನಮಗೆ ಸಿಕ್ಕಿದ್ರೆ, ಪವಿತ್ರಾತ್ಮರು ಸಿಗ್ತಾರೆ, ತಂದೆ ದೇವರು ಸಿಗ್ತಾರೆ. ದೇವರು ಸಿಕ್ಬಿಟ್ರೆ ದೇವರು ನಮ್ಮನ್ನು ಇಲ್ಲಿಂದ ಹೊರ ಕರ್ಕೊಂಡು ಬರ್ತಾರೆ. ನಮಗೆ ಯಾರಿಗೂ ನಾವು ಸಿಕ್ಕಾಕೊಂಡಿರ್ತಕ್ಕಂಥ ಯಾವ ಬಾಂಡೇಜಿಂದನೂ ಹೊರಗೆ ಬರೋಕ್ಕಾಗಲ್ಲ, ನಮ್ಮ ಎಫರ್ಟಿಂದ ಆಗೋದಿಲ್ಲ. ವೆನ್ ವಿ ಸೀಕ್ ಗಾಡ್, ವಿ ವಿಲ್ ಫೈಂಡ್ ಗಾಡ್ ಆ್ಯಂಡ್ ಗಾಡ್ ವಿಲ್ ಬ್ರಿಂಗ್ ಅಸ್ ಔಟ್ ಆಫ್ ದಟ್ ಬಾಂಡೇಜ್. ನಾವು ದೇವರನ್ನ ಹುಡುಕ್ತೀವಿ. ಯೆರೆಮೀಯ 29:13 ನಾವು ಓದ್ತೀವಿ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನೀವು ನನ್ನನ್ನು ಕಂಡುಕೊಳ್ಳುವಿರಿ. ಹೌದು, ನಾನು ನಿಮಗೆ ಸಿಗ್ತೀನಿ, ನಿಮ್ಮನ್ನು ಸಕಲ ದುರವಸ್ಥೆಯಿಂದನೂ ನಾನು ಹೊರಗಡೆ ಕರ್ಕೊಂಡು ಬರ್ತೀನಿ. ದೇವರ ವಾಕ್ಯ ಏನು ಹೇಳುತ್ತೋ ಅದು ಸತ್ಯ. ವಾಟ್ ಎವರ್ ಗಾಡ್ಸ್ ವರ್ಡ್ ಸೇಸ್ ಈಸ್ ಟ್ರೂ.